ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ನ ಕಾಲೇಜಿನಲ್ಲಿ ಕಲಿಯುತ್ತಿದ್ದ ಹಿಂದೂ ಯುವತಿಯು ಮುಸ್ಲಿಂ ಯುವಕನ ಜೊತೆ ರಿಜಿಸ್ಟರ್ಡ್ ವಿವಾಹವಾಗಿದ್ದಾರೆ. ಆದರೆ ಹೆಚ್ಚಿನ ಎಲ್ಲ ಮೀಡಿಯಾಗಳ ವೆಬ್ ಪೋರ್ಟಲ್ಗಳಲ್ಲಿ ಲವ್ ಜಿಹಾದ್ ಎಂಬ ಶೀರ್ಷಿಕೆಯಲ್ಲಿ ಈ ಸುದ್ದಿ ಪ್ರಕಟವಾಗಿದೆ. ಸುರತ್ಕಲ್ನ ಕಾಲೇಜೊಂದರಲ್ಲಿ ಕ್ರಿಮಿನಾಲಜಿ ವ್ಯಾಸಂಗ ಮಾಡ್ತಾ ಇದ್ದ ಕಾಸರಗೋಡಿನ 23 ವರ್ಷದ ಯುವತಿಗೆ ಕೇರಳದ ವಯನಾಡು ಮೂಲದ ಮೊಹಮ್ಮದ್ ಮಿಲ್ದಾಜ್ನ ಜೊತೆ ಪ್ರೇಮವಾಗಿದೆ. ಯುವತಿ ಸುರತ್ಕಲ್ನ ಹಾಸ್ಟೆಲ್ನಲ್ಲಿದ್ದು ಕಲಿಯುತ್ತಿದ್ಲು. ಯುವಕನು ಸುರತ್ಕಲ್ನ ಒಂದು ಚಿನ್ನಾಭರಣದ ಮಳಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಎಂದು ವರದಿಗಳು ಹೇಳ್ತಾ ಇವೆ. ಇಬ್ಬರು ಪ್ರೀತಿಸಿ ವಯನಾಡಿನ ರಿಜಿಸ್ಟರ್ ಕಚೇರಿಯಲ್ಲಿ ಜನವರಿ 31ರಂದು ವಿವಾಹವಾಗಿದ್ದಾರೆ ಎಂದು ಮಾಹಿತಿಗಳು ಹೇಳುತ್ತವೆ. ಯುವತಿಯ ತಂದೆ ಮತ್ತು ತಾಯಿ ಈ ಬಗ್ಗೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ತಂದೆ ವಿದೇಶದಲ್ಲಿದ್ದು ಈ ಸುದ್ದಿಯನ್ನು ಕೇಳಿ ಆಘಾತಗೊಂಡು ಊರಿಗೆ ಮರಳಿದ್ದಾರೆ. ಮರಳಿ ಬರುವಂತೆ ಮಗಳಲ್ಲಿ ಮನವಿ ಮಾಡಿದ್ದಾರೆ. ತಂದೆ ಮತ್ತು ತಾಯಿ ದುಃಖದಿಂದ ಮಾತನಾಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ನನಗೆ ಮಗಳು ಬೇಕು, ನಮಗೆ ನ್ಯಾಯ ಬೇಕು, ನ್ಯಾಯಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ನನಗೆ ವಾಟ್ಸಪ್ ನೋಡಿ ಗೊತ್ತಾಗಿದೆ, ಅಷ್ಟೇ. ಆ ಟೈಮ್ ಮಾತಾಡ್ತಾ ಇದ್ದಾಳೆ ಅವಳು, ಡೈಲಿ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ, ಅಂತ ವಿಷಯ ಇಲ್ಲ. ನಮ್ಮ ಮಗಳ ಅಷ್ಟು ನಮಗೆ ಗೊತ್ತಿಲ್ಲ, ಅಷ್ಟು ಪ್ರೀತಿ ಇಷ್ಟವರೆಗೆ ಅವಳಿಗೆ ಏನು ಕಮ್ಮಿ ಮಾಡಲಿಲ್ಲ. ನಮ್ಮ ಮಗಳನ್ನು ನಾವು ತುಂಬಾ ಪ್ರೀತಿಯಿಂದ ಸಾಕಿದ್ದೇವೆ. ನಮ್ಮೊಟ್ಟಿಗೆ ಇದ್ದಳು, ನಮ್ಮ ಭಾವನೆಗೆ ಎಲ್ಲ ಹೊಂದಿಗೆಯಾಗಿ ಇದ್ದಳು. ಏನಾಯ್ತು ಗೊತ್ತಿಲ್ಲ. ಇದರ ಹಿಂದೆ ಮುಸ್ಲಿಮರ ಷಡ್ಯಂತರ ಇದೆ. ಈ ವಿಷಯ ಗೊತ್ತಾದ ನಮಗೆ ಶಾಕ್ ಆಯಿತು, ಹೀಗೆಲ್ಲ ಆಯಿತು ಅಂತ. ವಾಟ್ಸಪ್ಪಿನಲ್ಲಿ ಬಂದು ಗೊತ್ತಾದದ್ದು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟೆವು. ಆದರೆ ಯುವಕ ಮತ್ತು ಯುವತಿ ಪ್ರೀತಿಸಿ ಮದುವೆ ಆಗುವುದನ್ನ ಪ್ರೇಮ ವಿವಾಹ ಎಂದು ಹೇಳುವ ಬದಲು ಮಾಧ್ಯಮಗಳು ಲವ್ ಜಿಹಾದ್ ಎಂಬ ಶೀರ್ಷಿಕೆಯಲ್ಲಿ ಸುದ್ದಿ ಪ್ರಸಾರ ಮಾಡುತ್ತಿರುವುದೇಕೆ ಎಂಬ ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಳ್ಳುತ್ತದೆ. ಯುವಕ ಮುಸ್ಲಿಂ ಆಗಿದ್ದು ಯುವತಿ ಹಿಂದೂ ಆಗಿದ್ದರೆ ಮಾತ್ರ ಹೀಗೆ ಆ ಪ್ರೇಮಕ್ಕೆ ಧರ್ಮಕ್ಕೆ ಸೇರಿಸಲಾಗುತ್ತದೆ. ಇದೇ ಸುರತ್ಕಲ್ನಲ್ಲಿ 2024ರಲ್ಲಿ ಮುಸ್ಲಿಂ ಯುವತಿ ಹಿಂದೂ ಯುವಕನನ್ನ ಮದುವೆಯಾಗಿದ್ಲು. ಆದರೆ ಆ ಮದುವೆಗೆ ಧರ್ಮ ಸಂಬಂಧಿ ಹೆಸರು ನೀಡಿಯೇ ಇರಲಿಲ್ಲ. ಲವ್ ಎಂಬುದು ಇಂಗ್ಲಿಷ್ ಪದ ಮತ್ತು ಜಿಹಾದ್ ಅನ್ನುವುದು ಮುಸ್ಲಿಮರ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಪದ. ಜಿಹಾದ್ ಅಂದರೆ ಪ್ರೀತಿಸಿ ಮದುವೆ ಮಾಡು ಎಂದು ಅರ್ಥ ಅಲ್ಲ, ಪರಿಶ್ರಮ ಪಡು, ಹೋರಾಡು ಎಂದು ಮುಂತಾಗಿ ಅರ್ಥವಿದೆ. ಮುಸ್ಲಿಂ ಯುವಕನೊಬ್ಬ ಹಿಂದೂ ಯುವತಿಯನ್ನ ಪ್ರೀತಿಸಿದ್ರೆ ಮತ್ತು ಮದುವೆ ಆದರೆ ಅದಕ್ಕೂ ಜಿಹಾದ್ಗೂ ಏನ್ ಸಂಬಂಧ? ಲವ್ ಜಿಹಾದ್ ಎಂಬ ಪದ ನೀಡುವ ಸಂದೇಶವೇನು? ಆ ಪ್ರೀತಿಯನ್ನ ಧರ್ಮದ ಆಧಾರದಲ್ಲಿ ಮತ್ತು ಧರ್ಮದ ಪ್ರಚೋದನೆಯಿಂದಲೇ ಮಾಡಲಾಗಿದೆ ಎಂಬ ಸಂದೇಶವನ್ನ ಕೊಡುವುದಿಲ್ಲವೇ? ಹರಿಯದ ಹೆಣ್ಣು ಮತ್ತು ಗಂಡು ಪರಸ್ಪರ ಪ್ರೀತಿಸಿದರೆ ಅದಕ್ಕೂ ಧರ್ಮಕ್ಕೂ ಏನ್ ಸಂಬಂಧ? ಕುರಾನ್ನಲ್ಲಿ ಹೀಗೆ ಇನ್ನೊಂದು ಧರ್ಮದ ಹೆಣ್ಣನ್ನ ಪ್ರೀತಿಸಿ ಮದುವೆ ಆಗು ಎಂದು ಹೇಳಲಾಗಿದೆಯೇ? ಅದನ್ನ ಜಿಹಾದ್ ಎಂದು ಹೇಳಿದೆಯೇ? ಅಂತಹದೊಂದು ವಿಚಾರವೇ ಮುಸ್ಲಿಮರ ಧರ್ಮಗ್ರಂಥದಲ್ಲಿ ಇಲ್ಲದೇ ಇರುವಾಗ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನ ಪ್ರೀತಿಸಿ ಮದುವೆ ಆದರೆ ಯಾಕೆ ಅದನ್ನ ಲವ್ ಜಿಹಾದ್ ಎಂದು ಹೇಳಲಾಗ್ತದೆ? ಇದು ಉದ್ದೇಶಪೂರ್ವಕವಾಗಿ ನಿರ್ದಿಷ್ಟ ಸಮುದಾಯವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನದ ಭಾಗ ಅಲ್ಲವೇ ಎಂದು ಮುಸ್ಲಿಂ ಸಮುದಾಯ ಪ್ರಶ್ನಿಸುತ್ತಿದೆ. ಯಾವುದೇ ಕುಟುಂಬದ ಹರೆಯದ ಯುವತಿ ಮನೆಯವರಿಗೂ ತಿಳಿಸದೆ ಮತ್ತು ಅವರ ಮಾತಿಗೂ ಬೆಲೆ ಕೊಡದೆ ಇನ್ನೊಂದು ಧರ್ಮದ ಯುವಕನನ್ನ ಸಂಗಾತಿಯಾಗಿ ಆರಿಸಿಕೊಳ್ಳುವುದು ಮತ್ತು ಊರು ಬಿಟ್ಟು ಹೋಗುವುದೆಲ್ಲ ಆಯಾ ಕುಟುಂಬಗಳ ಮೇಲೆ ಆಘಾತಕಾರಿ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಇಂಥ ಘಟನೆಯನ್ನ ಧರ್ಮದ ಕನ್ನಡಕದಲ್ಲಿ ಯಾಕೆ ನೋಡಬೇಕು? ಧರ್ಮಕ್ಕೂ ಇದಕ್ಕೂ ಏನ್ ಸಂಬಂಧ? ಪ್ರೀತಿ ಪ್ರೇಮ ಎಂಬುದು ಹರೆಯದ ಯುವಕ ಯುವತಿಯರ ನಡುವೆ ನಡೆಯುವ ಪ್ರಕ್ರಿಯೆ. ಹೆಚ್ಚಿನ ಇಂತಹ ಪ್ರೇಮ ವಿವಾಹಗಳು ಕೊನೆಯವರಿಗೆ ಎರಡೂ ಕುಟುಂಬದ ಹೆತ್ತವರಿಗೆ ಗೊತ್ತೇ ಇರುವುದಿಲ್ಲ. ಆದರೆ ಸಾರ್ವಜನಿಕವಾಗಿ ಇದು ಬಹಿರಂಗವಾದಾಗ ಅದಕ್ಕೆ ಮಾಧ್ಯಮಗಳು ಧರ್ಮದ ಹಣೆಪಟ್ಟಿಯನ್ನು ಹಚ್ಚುತ್ತವೆ. ಧರ್ಮವೇ ಈ ಪ್ರೇಮಕ್ಕೆ ಮತ್ತು ಮದುವೆಗೆ ಕಾರಣ ಎಂಬಂತೆ ಅವು ಸುದ್ದಿಯನ್ನು ಸ್ಫೋಟಿಸುತ್ತವೆ. ಅದರಿಂದಾಗಿ ಸಮಾಜದಲ್ಲಿ ಸಂಘರ್ಷದ ವಾತಾವರಣ ನಿರ್ಮಾಣವಾಗುತ್ತದೆ. ಪ್ರೇಮಕ್ಕೂ ಜಿಹಾದ್ಗೂ ಸಂಬಂಧ ಇಲ್ಲ. ಲವ್ ಜಿಹಾದ್ ಎಂಬ ಪದ ಪ್ರಯೋಗವೇ ಅಪ್ಪಟ ಧರ್ಮದ್ವೇಷದಿಂದ ಹುಟ್ಟಿಕೊಂಡಿದೆ. ಅದನ್ನ ಮಾಧ್ಯಮಗಳು ಬಳಸುವುದು ಆತಂಕಕಾರಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.